ಎಸ್ ಮೈ ಡೇ ಸ್ಟೂಡೆಂಟ್ಸ್, ನಾವು ಈ ವಿಡಿಯೋದಲ್ಲಿ ನಮ್ಮ ಯೂನಿಟ್ ನಂಬರ್ 5 ಏನಿದೆ ಅಲ್ಲ, ಸೆಕೆಂಡ್ ಸೆಮ್ದು ಫಸ್ಟ್ ಲೆಸನ್ ದ ಕನ್ಸರ್ಟ್ ಅಂತ ಬರುತ್ತೆ. ಬ್ಯೂಟಿಫುಲ್ ಲೆಸನ್ ಇದೆ ರೀ. ಸೊ ಈ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ದಲ್ಲಿ ಕೊಟ್ಟಂತಹ ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡೋಣ. ಓಕೆ, ಸೊ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಈ ರೀತಿ ಮಾಡ್ತಾ ಬಂದ್ರೆ ಡೆಫಿನೆಟ್ಲಿ ಸೊ ಔಟ್ ಆಫ್ ಮಾರ್ಕ್ಸ್ ತಗೋತೀವಿ. ಯಾಕಂದ್ರೆ ಇದು ಡಿಸ್ಕಷನ್ ಮತ್ತು ಎಲ್ಲ ಏನು ನಮ್ಮ ಎನ್ಯುವಲ್ ಎಕ್ಸಾಮ್ ದಲ್ಲಿ ಕ್ವಶನ್ಸ್ ಬರ್ತಾವ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ LBI ದಿಂದನೇ ಕೇಳ್ತಾರೆ 100% ಅಷ್ಟು ಮಾತ್ರ ಪಕ್ಕ. ಯಾಕಂದ್ರೆ ಅವರೇ ಹೇಳ್ತಿದ್ದಾರೆ FA1 ಆಗಿರ್ಬೋದು, FA2 ಆಗಿರ್ಬೋದು, ಆಮೇಲೆ SA1 ಆಗಿರ್ಬೋದು, ಯಾವುದೇ ಕ್ವಶನ್ಸ್ ಗಳನ್ನ LBI ದಿಂದ ತೆಗಿಬೇಕಾಗತ್ತ ಅಂತ ಹೇಳ್ತಿದಾರಲ್ಲ. ಸೊ ಆ ರೂಲ್ಸ್ ಅವರು ಕೂಡ ಅಪ್ಲೈ ಮಾಡ್ಬೇಕಾಗತ್ತ. ಸೊ ಅದಕ್ಕಾಗಿ ನಾವು ಇದು ಫಸ್ಟ್ ವಿಡಿಯೋ ಈ ದ ಕನ್ಸರ್ಟ್ ಅಲ್ಲಿ ಕೇಳಿದಂತ ಕ್ವಶನ್ಸ್ ಡಿಸ್ಕಷನ್ ಮಾಡೋಣ. ಕೇವಲ ಓದಿ ಬಿಡೋದು ಬೇಡ, ಆನ್ಸರ್ಸ್ ಗೊತ್ತಾಗುತ್ತೆ, ಅದು ಯಾವ ರೀತಿ ಕರೆಕ್ಟ್, ಯಾಕೆ ಅದೇ ಕರೆಕ್ಟ್ ಆಗುತ್ತೆ ಅನ್ನೋದು ಡಿಸ್ಕಷನ್ ಮಾಡ್ತಾ ಹೋಗೋಣ. ಓಕೆ, ಎಸ್ ಸ್ಟೂಡೆಂಟ್ಸ್, ಇಲ್ಲಿ ನೋಡ್ರಿ, ಇದಕ್ಕಿಂತ ಮುಂಚೆ ಲಾಸ್ಟ್ ಟೈಮ್ ನಾನು ಬಹಳಷ್ಟು ಬ್ಯೂಟಿಫುಲ್ ವಿಡಿಯೋಸ್ ಮಾಡಿದ್ದೀನಿ. ಇಂಗ್ಲಿಷ್ ನಲ್ಲಿ 28 ಅಂಕಗಳನ್ನು ತೆಗೆದುಕೊಳ್ಳೋದು ಬಹಳ ಸುಲಭ ಅಂತ ಹೇಳಿ ಇದು ವಿಡಿಯೋ ನೋಡ್ರಿ. ಓಕೆ, ಆಮೇಲೆ ಅದು ಪಾರ್ಟ್ 1 ಆಯ್ತು. ಆಮೇಲೆ ಪಾರ್ಟ್ 2 ಅದ್ರದ್ದು ಕೀ ಆನ್ಸರ್ಸ್ ವಿಡಿಯೋ ಮಾಡಿದೀನಿ. ಆಮೇಲೆ ಇದಾದ ನಂತರ SSLC ಪಾಸಿಂಗ್ ಪ್ಯಾಕೇಜ್ 3 ದಲ್ಲಿ ಸ್ಟೋರಿ ರೈಟಿಂಗ್ ಬಗ್ಗೆ ಬರೆಯುವುದು ಹೇಗೆ ಸ್ಟೋರಿಯನ್ನ ಅನ್ನೋದನ್ನ ಕೊಡೋದು 3 ಮಾರ್ಕ್ಸ್ ಇದಕ್ಕೆ. ಇದಾದ ನಂತರ ಪಿಕ್ಚರ್ ರೈಟಿಂಗ್ ಅನ್ನ ಬರೆಯೋದು ಹೇಗೆ, ಇವೆಲ್ಲ ಪಾಸಿಂಗ್ ಪ್ಯಾಕೇಜ್ ಗೆ ಸಂಬಂಧಪಟ್ಟಂತ ವಿಡಿಯೋಗಳು ಇನ್ನಷ್ಟು ಬಹಳಷ್ಟು ಅದಾವು. ಸೊ ಕೆಲವು ಲಿಂಕ್ ನಾನು ಕೊಟ್ಟಿದ್ದೀನಿ. ಓಕೆ, ಎಸ್, ಈ ಎಲ್ಲ ವಿಡಿಯೋ ಲಿಂಕ್ ವಿಡಿಯೋದ ಕೊನೆ ಬರ್ತದೆ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ಅದನ್ನು ಕೂಡ ನೀವು ನೋಡಬಹುದು. ಓಕೆ, ಎಸ್, ನೋಡ್ರಿ, ಫಸ್ಟ್ ಮೇನ್ ಕ್ವಶನ್ ಅಲ್ಲಿ ಚೂಸ್ ದ ಕರೆಕ್ಟ್ ಆಲ್ಟರ್ನೇಟಿವ್ ಅಂಡ್ ರೈಟ್ ದ ಕಂಪ್ಲೀಟ್ ಆನ್ಸರ್ ತಗೊಂಡಿದ್ದಾರೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ದಲ್ಲಿ ಕೇಳುವಂತ ಕ್ವಶನ್ಸ್ ಗಳು. ಅದರಲ್ಲಿ ಫಸ್ಟ್ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಬಗ್ಗೆ ಕೇಳಿದ್ದಾರೆ. ಪಕ್ಕ 100% ಗ್ಯಾರಂಟಿ ಕ್ವಶನ್ ಟ್ಯಾಗ್ ಮೇಲೆ ಕ್ವಶನ್ ಬಂದೇ ಬರುತ್ತೆ 1 ಅಂಕಕ್ಕೆ. ಅದು ಹೆಚ್ಚು MCQs ದಲ್ಲಿ ಕೇಳ್ತಾರೆ ಅಂತ ನಾವು ಅನ್ಕೋತೀವಿ. ಅದು ಮಾತ್ರ MCQs ದಲ್ಲೇ ಬರುತ್ತೆ, ಬಹಳಷ್ಟು ಈಸಿಯಾಗಿ ನೀವು ಕಂಡುಹಿಡಿದುಕೋಬಹುದು. ಓಕೆ, ಇಲ್ಲಿ ನೋಡ್ರಿ, ಫಸ್ಟ್ ಕ್ವಶನ್ ಏನಿದೆ, ಇವೆಲ್ಲ ಕ್ವಶನ್ಸ್ ರಿಲೇಟೆಡ್ ಟು ದಿ ಕನ್ಸರ್ಟ್ ಲೆಸನ್ ಗೆ ಸಂಬಂಧಪಟ್ಟಂತ ಇರ್ತವು. ಸ್ಮಿತಾ ಬಿಟ್ ಹರ್ ಲಿಪ್ಸ್ ಇನ್ ಸೆಲ್ಫ್ ರಿಪ್ರೋಚ್ ಅಂತ ಒಂದು ಸ್ಟೇಟ್ಮೆಂಟ್ ಬರುತ್ತಾ ಟೆಕ್ಸ್ಟ್ ಬುಕ್ ದಲ್ಲಿ, ಆ ಟೆಕ್ಸ್ಟ್ ಅಲ್ಲಿ. ಸೊ ಹಾಗಾದ್ರೆ ಮುಂದಿನ ಟ್ಯಾಗ್ ಏನಾಗುತ್ತಾ, ಡಿಡಂಟ್ ಶಿ ಆಗತ್ತಾ, ಡಸಂಟ್ ಶಿ ಆಗತ್ತಾ, ಇಸಂಟ್ ಶಿ ಆಗತ್ತಾ, ವಾಸಂಟ್ ಶಿ ಆಗತ್ತಾ ಅಂತೇಳಿ. ಇಲ್ಲಿ ನೋಡ್ರಿ, ಈ ಮೇನ್ ನೀವು ನೋಡ್ಬೇಕಾದದ್ದು ಇಲ್ಲಿ ಏನ್ ಹೆಲ್ಪಿಂಗ್ ವರ್ಬ್ ಇದೆನಾ ನೋಡ್ರಿ. ಹೆಲ್ಪಿಂಗ್ ವರ್ಬ್ ಅಂತೂ ಇಲ್ಲ. ಓಕೆ, ಒಂದು ಕ್ಲಿಯರ್ ಆಯ್ತು, ಹೆಲ್ಪಿಂಗ್ ಕೊಟ್ಟಿಲ್ಲ. ಸೊ ಹೆಲ್ಪಿಂಗ್ ವರ್ಬ್ ಕೊಟ್ಟಿದ್ರೆ ನಮಗೆ ಬಹಳಷ್ಟು ಈಸಿ ಆಗುತ್ತಾ ಟ್ಯಾಗ್ ನ ಫೈಂಡ್ ಔಟ್ ಮಾಡ್ಲಿಕ್ಕೆ. ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದ್ರೆ, ಸರ್ ಹೆಲ್ಪಿಂಗ್ ವರ್ಬ್ ಇಲ್ಲಾರ್ದಂತ ಸ್ಟೇಟ್ಮೆಂಟ್ ಗಳು ಒಂದು ಸಿಂಪಲ್ ಪ್ರೆಸೆಂಟ್ ಇರ್ಬೇಕಾಗತ್ತ ಅಥವಾ ಸಿಂಪಲ್ ಪಾಸ್ಟ್ ಇರ್ಬೇಕಾಗತ್ತ ನೆನಪಿಟ್ಕೊಳ್ರಿ. ಒಂದು ಸಿಂಪಲ್ ಪ್ರೆಸೆಂಟ್ ಇರಬೇಕು, ಇಲ್ಲದಿದ್ರೆ ಸಿಂಪಲ್ ಪಾಸ್ಟ್ ಇರಬೇಕು. ಇನ್ನು ಸಿಂಪಲ್ ಪ್ರೆಸೆಂಟ್ ಇದ್ರೆ ಸರ್ 2 ಹೆಲ್ಪಿಂಗ್ ವರ್ಬ್ ಬರ್ತಾವ, ಡೂ ಒಂದು ಬರುತ್ತಾ ಮತ್ತು ಡಸ್ ಒಂದು ಹೆಲ್ಪಿಂಗ್ ವರ್ಬ್ ಬರುತ್ತಾ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಇದ್ರೆ. ಸಿಂಪಲ್ ಪಾಸ್ಟ್ ಅಲ್ಲಿ ಇದ್ರೆ ಒಂದೇ ಹೆಲ್ಪಿಂಗ್ ವರ್ಬ್ ಬರ್ತಾ, ಅದು ದಟ್ ಈಸ್ ಡಿಡ್ ಅಂತೇಳಿ. ಓಕೆ, ಸೊ ಬಹಳಷ್ಟು ಕ್ಲಿಯರ್ ಕಟ್ ಹೇಳ್ತಿದ್ದೀನಿ, ನೆನಪು ಇಟ್ಕೊಳ್ರಿ. ಆನ್ಸರ್ಸ್ ಆಲ್ರೆಡಿ ನಿಮ್ಗೆ ಗೊತ್ತಾಗಿರುತ್ತಾ, ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ ಆನ್ಸರ್ಸ್. ಬಟ್ ಯಾವ ರೀತಿ ನಾನು ಆನ್ಸರ್ಸ್ ನ ಫೈಂಡ್ ಔಟ್ ಮಾಡ್ತೀನಿ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ರಿ. ದಿಸ್ ಇಸ್ ದ ಮೆಥಡ್ ಹೌ ಟು ಸಾಲ್ವ್ ದ ಕ್ವಶನ್ ಟ್ಯಾಗ್ ಅಂತ ಹೇಳಿ. ಸೊ ಅದಕ್ಕಾಗಿ ಸ್ಮಿತಾ ಬಿಟ್ ಹರ್ ಲಿಪ್ಸ್ ಈ ಸ್ಟೇಟ್ಮೆಂಟ್ ದಲ್ಲಿ ಹೆಲ್ಪಿಂಗ್ ವರ್ಬ್ ಇದಾವನ್ನ ನೋಡಿದೆ. ಸೊ ದೇರ್ ಆರ್ ನೋ ಹೆಲ್ಪಿಂಗ್ ವರ್ಬ್ಸ್ ಅನ್ನೋದು ಗೊತ್ತಾಯ್ತು. ಅಂತ ಸ್ಟೇಟ್ಮೆಂಟ್ ಗಳು ಒಂದು ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಇರ್ಬೋದು, ಇಲ್ಲಿದ್ರೆ ಸಿಂಪಲ್ ಪಾಸ್ಟ್ ಅಲ್ಲಿ ಇರಬೇಕು. ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಇದ್ರೆ ಡೂ ಅಥವಾ ಡಸ್ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡ್ಬೇಕಾಗತ್ತ. ಸಿಂಪಲ್ ಪಾಸ್ಟ್ ಅಲ್ಲಿ ಇದ್ರೆ ಡಿಡ್ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡ್ಬೇಕಾಗತ್ತ. ಸೊ ಇನ್ನು ನೀವು ನೋಡ್ಬೇಕಾಗಿದ್ದು ಹೆಲ್ಪಿಂಗ್ ವರ್ಬ್ ಇಲ್ಲ ಅಂತಂದ್ರೆ ಈ ಮೇನ್ ವರ್ಬ್ ಇದೆಯಲ್ಲ, ಇದು ನೋಡ್ಕೋಬೇಕು. ಏನು V1 ಇದೆನಾ V2 ಇದೆನಾ, ಮುಗೀತು ಇಷ್ಟೇ. V1 ಇದ್ರೆ ಆಲ್ರೆಡಿ ಹೇಳಿದೀನಿ ಸಿಂಪಲ್ ಪ್ರೆಸೆಂಟ್ ಇರುತ್ತೆ. V2 ಅಂದ್ರೆ ಸಿಂಪಲ್ ಪಾಸ್ಟ್ ಡಿಡ್. ಸರ್ ಏನ್ ಸರ್ ಬಿಟ್, ಅದು ಆಲ್ಮೋಸ್ಟ್ ಆಲ್ ಬೈಟ್ ಬಿಟ್ ಅಂತ ಬರುತ್ತೆ. ಓಕೆ, ಬೈಟ್ ಬಿಟ್ ಅಂತ ಬರುತ್ತೆ. ಸೊ ಬೈಟ್ ಬಿಟ್ ಅಂತ. ಹಾಗಾದ್ರೆ ಇದು ನೋಡಿದ ತಕ್ಷಣ ಹೆಲ್ಪಿಂಗ್ ವರ್ಬ್ ನೋಡಿದ ತಕ್ಷಣ V2 ಅನ್ನೋದು ಗೊತ್ತಾಗುತ್ತೆ. V2 ಅಂದ್ರೆ ಮುಗಿದು ಹೋಯ್ತು. ಹೆಲ್ಪಿಂಗ್ ವರ್ಬ್ ಯಾವ್ದು ಬರಬೇಕು, ಡಿಡ್. ಡಿಡ್ ಇದು ಯಾವ್ದಿದೆ, ಒಂದೇ ಒಂದಿದೆ, ಅದು ಆಪ್ಷನ್ ಎ. ಮುಗಿ, ದಿಸ್ ಇಸ್ ದ ರೈಟ್ ಆನ್ಸರ್. ಈಸಿ ಆಯ್ತಾ? ಓಕೆ, ನೆಕ್ಸ್ಟ್ ಸೆಕೆಂಡ್ ಸ್ಟೇಟ್ಮೆಂಟ್ ನೋಡ್ರಿ. ದೇ ಹ್ಯಾಡ್ ಕಮ್ ವಿತ್ ಹೈ ಹೋಪ್ಸ್ ಅಂತಿದೆ, ಅದರಲ್ಲಿ ಇರುವಂತ ಸ್ಟೇಟ್ಮೆಂಟ್ ಇದು. ಹೇಳ್ತೀನಿ, ಹೆಲ್ಪಿಂಗ್ ವರ್ಬ್ ಇದೆ ನಾನು ನೋಡ್ಕೊಡ್ರಿ. ಎಸ್, ಅಫ್ಕೋರ್ಸ್ ಇಲ್ಲಿ ಹೆಲ್ಪಿಂಗ್ ವರ್ಬ್ ಇದೆ, ಹ್ಯಾಡ್ ಅಂತ ಹೇಳಿ. ಸೊ ಹ್ಯಾಡ್ ಅಂತ ಇದ್ರೆ ಮುಗಿತು, ಹ್ಯಾಡ್ ಇದೆ. ಇಲ್ಲಿ ಎಲ್ಲಿದೆ ನೋಡ್ರಿ ಹ್ಯಾಡ್. ಸೊ ಆಪ್ಷನ್ ಎ ದಲ್ಲಿದೆ, ಮುಗಿತು, ಇದೇ ಕರೆಕ್ಟ್ ಆಗುತ್ತ. ಬೈ ಚಾನ್ಸ್ ಇನ್ನೊಂದು ಆಪ್ಷನ್ ದಲ್ಲಿ ಯಾವ್ದಾರ ಡಿಡಂಟ್ ತೆಗೆದು ಡೋಂಟ್ ತೆಗೆದು ಏನಾದ್ರು ಹ್ಯಾಡ್ ದೇ ಕೊಟ್ಟಿದ್ರ ಸರ್, ಅವಾಗ ಹೆಂಗೆ ಅಂತಂದ್ರೆ
ಅವಾಗ ಇನ್ನೊಂದು ನೆಕ್ಸ್ಟ್ ಸ್ಟೆಪ್ ಏನಂತಂದ್ರೆ ಈ ಕೊಟ್ಟಂತ ಸ್ಟೇಟ್ಮೆಂಟ್ ನೋಡ್ಬೇಕಾದ ಹೆಲ್ಪಿಂಗ್ ವರ್ಬ್ ಇದೆ ಹ್ಯಾಡ್ ನಾನು ಯೂಸ್ ಮಾಡ್ಕೋದೀನಿ. ಕೊಟ್ಟಂತ ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆನಾ, ನೆಕ್ಸ್ಟ್ ಟ್ಯಾಗ್ ಏನಾಗಬೇಕು, ನೆಗೆಟಿವ್ ಆಗ್ಬೇಕಾತ. ಹ್ಯಾಡ್ ಇದ್ದದ್ದು ಹ್ಯಾಡಂಟ್ ಆಗ್ಬೇಕಂತ. ಓಕೆ, ಹ್ಯಾವ್ ಇದ್ದದ್ದು ಹ್ಯಾವಂಟ್ ಆಗ್ಬೇಕಂತ. ಹ್ಯಾಸ್ ಇದ್ರೆ ಹ್ಯಾಸಂಟ್ ಆಗ್ಬೇಕಂತ. ಸೊ ಈ ಕಡೆ ಪ್ಲಸ್ ಪಾಸಿಟಿವ್ ವಾಕ್ಯ ಇದ್ರೆ ಈ ಕಡೆ ನೆಗೆಟಿವ್ ವಾಕ್ಯ ಆಗ್ಬೇಕು, ಈ ಕಡೆ ನೆಗೆಟಿವ್ ಇದ್ರೆ ಆ ಕಡೆ ಪಾಸಿಟಿವ್ ಆಗ್ಬೇಕು, ಮುಗೀತು. ರೈಟ್. ಸೊ ಇಲ್ಲಿ ಪ್ರನೌನ್ ಯಾವ್ದಿದೆ, ದೇ ಅಂತಿದೆ, ದೇನೇ ಯೂಸ್ ಮಾಡಿದ್ದಾರೆ. ಓಕೆ, ಹ್ಯಾಡಂಟ್ ದೇ ಇಸ್ ದ ರೈಟ್ ಆನ್ಸರ್. And third question, we have always done things together ಅಂತ ಬ್ಯೂಟಿಫುಲ್ ಸ್ಟೇಟ್ಮೆಂಟ್ ರೀ. ಇಲ್ಲಿನೂ ಫಸ್ಟ್ ಹೆಲ್ಪಿಂಗ್ ವರ್ಬ್ ನೋಡ್ರಿ, ನೋಡ್ದೆ ಹ್ಯಾವ್ ಇದೆ ರೀ. ಸೊ ವಿ ಹಾವ್ ಆಲ್ವೇಸ್ ಅಂತ ಇದೆ, ಡನ್ ವಿತ್ ರೀ ಇದೆ. ಹಾಗಾದ್ರೆ ಇದು ಕೊಟ್ಟಂತ ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆ. ಸೊ ಈ ಕಡೆ ನೆಗೆಟಿವ್ ಬರಬೇಕು. ಹ್ಯಾವ್ ಇದ್ದದ್ದು ಎಲ್ಲಿದೆ ನೋಡ್ರಿ, ಇಲ್ಲಿದೆ ರೀ. ಮುಗಿದೋಯ್ತು, ಸಿಂಪಲ್, ಫಾಸ್ಟ್, ಈಸಿ ಮಾಡ್ಕೊಟ್ಟಿದ್ದಾರೆ, ಅಷ್ಟೊಂದು ಡಿಫಿಕಲ್ಟ್ ಮಾಡಿಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಯು ಮಸ್ಟ್ ನಾಟ್ ಬಾದರ್ ಹಿಮ್ ವಿತ್ ಸಚ್ ರಿಕ್ವೆಸ್ಟ್ ಅಂತ ಹೇಳಿ ಹೇಳ್ತಾರೆ. ಸೊ ಇಲ್ಲಿ ಹೆಲ್ಪಿಂಗ್ ವರ್ಬ್ ಏನಿದೆ ನೋಡ್ರಿ, ಮಸ್ಟ್ ಅಂತ ಇದೆ, ಮಸ್ಟ್ ಅಂತ ತಗೊಂಡೆ. ಸೊ ಇದು ಕೊಟ್ಟಂತ ಸ್ಟೇಟ್ಮೆಂಟ್ ನೆಗೆಟಿವ್ ಇದೆ ರೀ. ಯಾಕೆ ನೆಗೆಟಿವ್ ಅನ್ನೋದು ಗೊತ್ತಾಗುತ್ತೆ ಅಂದ್ರೆ ಇಲ್ಲಿ ನೋ ಅಥವಾ ನಾಟ್ ಶಬ್ದ ಬಂದಿದೆ. ಸೊ ನೋ ಬಂದ್ರು ನೆಗೆಟಿವ್ ಆಗುತ್ತೆ, ನಾಟ್ ಬಂದ್ರು ನೆಗೆಟಿವ್ ಆಗುತ್ತೆ. ಇಷ್ಟೇ ಅಲ್ಲ ಮಾಡಿ ಸ್ಟೂಡೆಂಟ್ಸ್, ಇವನ್ ನಕಾರಾತ್ಮಕ ತೋರಿಸುವಂತಹ ಕೆಲವು ಶಬ್ದಗಳು ಕೂಡ ಬಂದ್ರೆ ನೆಗೆಟಿವ್ ಆಗುತ್ತೆ. ನೀದರ್ ಆಗಿರ್ಬೋದು, ನೀದರ್ ನಾರ್ ಆಗಿರ್ಬೋದು, ಸೊ ಫ್ಯೂ ಆಗಿರ್ಬೋದು, ಲಿಟಲ್ ಆಗಿರ್ಬೋದು, ಇಂಥ ಕೆಲವು ವರ್ಡ್ಸ್ ಗಳು ಕೂಡ ಬಂದ್ರು ಕೂಡ ಅದನ್ನು ನೆಗೆಟಿವ್ ಆಗ್ತವೆ. ಓಕೆ, ಇಲ್ಲಿ ಕ್ಲಿಯರ್ ಕಟ್ ಆಗಿ ಕೊಟ್ಟಿದ್ದಾರೆ ನೆಗೆಟಿವ್ ಅಂತ ಹೇಳಿ. ಈ ಕಡೆ ಯಾವ್ದು ಬರಬೇಕು, ಪಾಸಿಟಿವ್ ಬರಬೇಕ್ರಿ. ಹೆಲ್ಪಿಂಗ್ ಆಲ್ರೆಡಿ ಕೊಟ್ಟಿದ್ದಾರೆ ನೋಡ್ರಿ, ಮಸ್ಟ್ ಇದೆ ಪ್ಲಸ್ ಯು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಮಸ್ಟ್ ಯು. ನೆಕ್ಸ್ಟ್ ಸ್ಟೇಟ್ಮೆಂಟ್, ಹಿ ವಿಲ್ ಕಮ್ ಟುಮಾರೋ ಮಾರ್ನಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ರಿ ಹೆಲ್ಪಿಂಗ್ ವರ್ಬ್ ಕೊಟ್ಟಿದ್ದಾರೆ, ವಿಲ್ ಅಂತ ಕೊಟ್ಟಿದ್ದಾರೆ. ಓಕೆ, ಇದಾದ ನಂತರ ಇದು ಕೊಟ್ಟಂತ ಸ್ಟೇಟ್ಮೆಂಟ್ ನೋಡ್ರಿ, ಪಾಸಿಟಿವ್ ಇದೆ, ದ ಕ್ವಶನ್ ಟ್ಯಾಗ್ ವಿಲ್ ಬಿ ನೆಗೆಟಿವ್. ಸೊ ವಿಲ್ ಅನ್ನೋದು ಎಲ್ಲಿದೆ ನೋಡ್ರಿ, ವಿಲ್ ಅನ್ನೋದು ಇಲ್ಲಿದೆ, ಬಟ್ ಇದು ನೆಗೆಟಿವ್ ಇಲ್ಲ, ರಾಂಗ್ ಆಗತ್ತಾ. ಮತ್ತೆ ಎಲ್ಲಿದೆ, ವಿಲ್ ಇದ್ದು ಓಂಟ್ ಆಗತ್ತಾ, ಓಂಟ್ ಇಲ್ಲಿ ಕೊಟ್ಟಿದ್ದಾರೆ, ವಿಲ್ ಪ್ಲಸ್ ನಾಟ್ ನೆಗೆಟಿವ್ ಇದೆ, ರೈಟ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಈ ರೀತಿ ಸ್ಟೆಪ್ ವೈಸ್ ನೀವು ಆನ್ಸರ್ ಫೈಂಡ್ ಔಟ್ ಮಾಡ್ಬೇಕಾಗತ್ತಾ. ಸೊ ಅದಾಗಿತ್ತು ಕ್ವಶನ್ ಟ್ಯಾಗ್ ಬಗ್ಗೆ ಸಂಬಂಧಪಟ್ಟಂತೆ. ಇನ್ನ ನೆಕ್ಸ್ಟ್ ಇನ್ಫಿನಿಟಿವ್ ಬಗ್ಗೆ ಕೊಟ್ಟಿದ್ದಾರೆ. ಇನ್ಫಿನಿಟಿವ್ ಬಗ್ಗೆ ಮೊದಲು ಸ್ಟೇಟ್ಮೆಂಟ್ ನೋಡ್ರೆ ಅದನ್ನ ಯಾವ ರೀತಿ ಕಂಡುಹಿಡಿಯಬೇಕು ಅನ್ನೋದು ಹೇಳ್ತೀನಿ. ಅಷ್ಟು ಈಸಿ, ಇದು ಪಾಸ್ ಆಗಲಿ ಅಂತ ಕೊಡುವಂತ ಕ್ವಶನ್ ಇದು. ಸೊ ವಿನಯ್ ಹ್ಯಾಸ್ ಡಿಸೈಡೆಡ್ ಡ್ಯಾಸ್ ಅ ಲೆಟರ್ ಟು ದ ಚೇರ್ಮನ್ ಅಂತ ಇದೆ. ವಿನಯ್ ಹ್ಯಾಸ್ ಡಿಸೈಡೆಡ್ ಡ್ಯಾಸ್ ಅ ಲೆಟರ್ ಟು ದಿಸ್ ಚೇರ್ಮನ್. ಈ ರೀತಿ ಕ್ವಶನ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಯಾವುದು 2025 2026 SSLC ಮೇನ್ ಎಕ್ಸಾಮ್ ದಲ್ಲಿ ಇಷ್ಟು ದಿನ ನಾವು ಏನ್ ಅನ್ಕೊಂಡಿದ್ದೀವಿ ಅಂದ್ರೆ ಯಾವ ರೀತಿ ಕ್ವಶನ್ ಬರ್ತಿದ್ದು ಅಂತ ಅನ್ಕೊಂಡಿದೀವಿ ಅಂದ್ರೆ ಅದನ್ನ ಹೇಳ್ತೀನಿ. ಇದೊಂದು ಆನ್ಸರ್ ಮಾಡಿದ ತಕ್ಷಣ ವಿನಯ್ ಹ್ಯಾಸ್ ಡಿಸೈಡೆಡ್ ಆದ ತಕ್ಷಣ ಇನ್ಫಿನಿಟಿವ್ ಅಂತ ನಾವು ಕಂಡುಹಿಡಿಬೇಕಾದ್ರೆ ಫಾರ್ಮುಲಾ ಇಸ್ ದೇರ್, ಟು ಇರಬೇಕು ಪ್ಲಸ್ V1 ಕ್ರಿಯಾಪದ ಇರಬೇಕು. ಎಕ್ಸಾಂಪಲ್ V1 ಅಂದ್ರೆ ಪ್ರೆಸೆಂಟ್ ಫಾರ್ಮ್ ದಿ ವರ್ಬ್. ಸಿಂಗ್ ಸ್ಯಾಂಗ್ ಸಂಗ್, ಸಿಂಗ್ V1. ರೀಡ್ ರೆಡ್ ರೆಡ್ ರೀಡ್. ಗೋ ವೆಂಟ್ ಗಾನ್ ಗೋ. ಸೊ ಈ ರೀತಿ ಟು ಬರ್ದು V1 ಗೋ ಅಂತಿದ್ರೆ ಇದಕ್ಕೆ ನಾವು ಇನ್ಫಿನಿಟಿವ್ ಅಂತ ಕರಿತೀವಿ. ಕ್ಲಿಯರ್ ಆಯ್ತಾ? ಸೊ ಟು ಜೊತೆಗೆ ಅದು ಬಿಟ್ಟು ಗೋಯಿಂಗ್, ಸಿಂಗಿಂಗ್ ಈ ರೀತಿ ಇರಬಾರ್ದು. ಟು ಪ್ಲಸ್ V1 ಇರಬೇಕು. ಸೊ ಅದನ್ನ ನಾವು ಇನ್ಫಿನಿಟಿವ್ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಟು ಜೊತೆ ಕ್ರಿಯಾಪದ ಎಲ್ಲಿದೆ? ಟು ರೈಟ್ ಇದೆ, ಟು ರೈಟಿಂಗ್ ಇದೆ, ಟು ರೈಟಿಂಗ್. ಟು ಎಲ್ಲಿದೆ? ಇಲ್ಲಿದೆ. ಇಲ್ಲೊಂದು, ಇಲ್ಲೊಂದು. ಆಪ್ಷನ್ ಎ, ಆಪ್ಷನ್ ಸಿ. ಬಟ್ ನಾನು ಹೇಳ್ತಾ ಇದ್ದೀನಿ ಕ್ಲಿಯರ್ ಆಗಿ. ಸೊ V1 ಇರಬೇಕು ಅಂದ್ರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ಆನ್ಸರ್ ಏನಾಗತ್ತೆ ನೋಡ್ರಿ, ವಿನಯ್ ಹ್ಯಾಸ್ ಡಿಸೈಡೆಡ್ ಡ್ಯಾಸ್ ಅ ಲೆಟರ್ ಟು ದ ಚೇರ್ಮನ್ ಅನ್ನೋದನ್ನ ಆನ್ಸರ್ ಏನಾಗತ್ತ, ವಿನಯ್ ಹ್ಯಾಸ್ ಡಿಸೈಡೆಡ್, ಇಲ್ಲೇ ಬರ್ಬಿಡ್ತೀನಿ ನೋಡ್ರಿ, ಟು ರೈಟ್ ಅನ್ನೋದು ಬರಿತೀನಿ. ಸೊ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟು ಅಂಡರ್ಲೈನ್ ಕೊಡೋದಲ್ಲ. ವಿನಯ್ ಹ್ಯಾಸ್ ಡಿಸೈಡೆಡ್ ಡ್ಯಾಸ್ ಟು ರೈಟ್ ಅ ಲೆಟರ್ ಟು ದಿ ಚೇರ್ಮನ್ ಅಂತ ಸ್ಟೇಟ್ಮೆಂಟ್ ಕೊಟ್ಟು ಮುಂಚೆ ಹಳೆ ಯಾವ ರೀತಿ ಕ್ವಶನ್ ಕೇಳ್ತಿದ್ರು ಅಂದ್ರೆ ಫೈಂಡ್ ಔಟ್ ದ ಇನ್ಫಿನಿಟಿವ್ ಇನ್ ದ ಗಿವನ್ ಸೆಂಟೆನ್ಸ್ ಅಂತ ಕೇಳ್ತಿದ್ರು. ಅವಾಗ ಆಪ್ಷನ್ಸ್ ಅಲ್ಲಿ ಡಿಸೈಡ್ ಅಂತ ಕೊಡ್ತಿರು, ಡಿಸೈಡೆಡ್ ಅಂತ ಕೊಡ್ತಿರು, ಹ್ಯಾಸ್ ಅಂತ ಕೊಡ್ತಿರು, ರೈಟ್ ಅಂತ ಕೊಡ್ತಿರು. ಈ ರೀತಿ ಬೇರೆ ಬೇರೆ 4 ಆಪ್ಷನ್ಸ್ ಕೊಡ್ತಿರು. ಸೊ ನಾವು ಹೇಳ್ತಿದ್ದೇವೆ ಟು ಪ್ಲಸ್ ರೈಟ್ ಎಲ್ಲಿದೆ ನೋಡ್ರಿ, ಟು ಪ್ಲಸ್ V1 ಎಲ್ಲಿದೆ ಅದನ್ನ, ಸೊ ದಟ್ ಈಸ್ ದ ಇನ್ಫಿನಿಟಿವ್ ಅಂತ ಹೇಳ್ತಿದ್ವಿ. ಅದೇ ಫಾರ್ಮುಲಾವನ್ನ ಈ ರೀತಿನೂ ಕ್ವಶನ್ ಕೇಳಬಹುದು ಅನ್ಲಿಕ್ಕೆ ಕೊಟ್ಟಿದ್ದಾರೆ. ಇಟ್ಸ್ ಅ ನ್ಯೂ ಮೆಥಡ್. ನೆಕ್ಸ್ಟ್ ಕ್ವಶನ್, ಹಿ ವಾಸ್ ಲರ್ನಿಂಗ್ ಡ್ಯಾಸ್ ದ ಸಿತಾರ್. ಸೊ ಇಲ್ಲಿ ಮತ್ತೆ ನಾನು ಹೇಳ್ತೀನಿ, ಟು ಎಲ್ಲಿದೆ? ಟು ಇಲ್ಲಿದೆ. ಪ್ಲೇ ಇದೆನಾ? V1 ಇದೆನಾ? ಎಸ್, ಆಫ್ ಕೋರ್ಸ್, ಇಟ್ಸ್ ರೈಟ್ ಆನ್ಸರ್, ಆಪ್ಷನ್ ಎ.
ಇನ್ಫಿನಿಟಿವ್ ಕ್ವಶನ್ಸ್ ಪಾಸ್ ಆಗ್ಲಿ ಅಂತ ಕೊಡುವಂಥದ್ದು ಬಹಳಷ್ಟು ಈಸಿ, ಇಲ್ಲಂತೂ ಮಿಸ್ಟೇಕ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸ್ಮಿತಾ ಹ್ಯಾಡ್ ನೋನ್ ದ ಫ್ರಾಟಿಂಗ್ ಟ್ರೂತ್ ದಟ್ ಅನಂತ್ ವಾಸ್ ಗೋಯಿಂಗ್ ಡ್ಯಾಶ್ ಟು ಎಲ್ಲಿದೆ, ಆಪ್ಷನ್ ಎ, ಆಪ್ಷನ್ ಡಿ ಇದೆ. ಸೊ ಇಲ್ಲಿ ನಾನು ಅದೇ ಫಾರ್ಮುಲಾ ಟು ಬಂತ, ಓಕೆ. ನೆಕ್ಸ್ಟ್ V1 ಇರ್ಬೇಕಂತ ಹೇಳ್ತಿದ್ದೀನಲ್ಲ, ಇಲ್ಲಿ ವರ್ಕೌಟ್ ಆಗುತ್ತೆ ನೋಡ್ರಿ. ಟು ಡೈ ಇದೆ, ಟು ಡೆಡ್ ಇದೆ, V2 ಇದು V1. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, isn't it? Next, he was already able dash his own tunes ಅಂತ ಇದೆ. To composing, ಟು ಎಲ್ಲಿದೆ, ಟು ಕಂಪೋಸಿಂಗ್, ಟು ಕಂಪೋಸ್. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. V1 ಇದೆ, 2 ಪ್ಲಸ್ V1 ಇದೆ, ಕರೆಕ್ಟ್. ನೆಕ್ಸ್ಟ್, ಪೆಡೆಸ್ಟ್ರಿಯನ್ಸ್ ಆರ್ ರಿಕ್ವೆಸ್ಟೆಡ್ ಡ್ಯಾಶ್ ದ ಗ್ರಾಸ್ ಅಂತ ಕೊಟ್ಟಿದ್ದಾರೆ. ಟು ಕೀಪ್ ಆಫ್, ಟು ಕೀಪಿಂಗ್ ಆಫ್. ಟು ಎಲ್ಲಿದೆ, ಆಪ್ಷನ್ ಎ ದಲ್ಲಿದೆ, ಆಪ್ಷನ್ ಸಿ ದಲ್ಲಿದೆ. ಸೊ ಇದು ಕೀಪಿಂಗ್ ಅಂತ ಮಾಡಿದ್ದಾರೆ, ರಾಂಗ್ ಆಗುತ್ತೆ. ಟು ಕೀಪ್ ಆಫ್ ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ ಎ ಇಸ್ ದ ರೈಟ್. So, sixth question, the people began dash towards the exist ಅಂತ ಇದೆ. ಟು ಎಲ್ಲಿದೆ, ಟು ಮೂವಿಂಗ್ ಇದೆ, ಟು ಮೂವ್ ಇದೆ. ದ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಬಹಳಷ್ಟು ಈಸಿ ಕ್ವಶನ್ಸ್ ಇವು. ನೆಕ್ಸ್ಟ್, ಥರ್ಡ್ ಒನ್, ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಅಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್. ಲ್ಯಾಂಗ್ವೇಜ್ ಫಂಕ್ಷನ್ ದಲ್ಲಿ ಏನ್ ಸರ್ ಬಹಳಷ್ಟು ಈಸಿ ಅಂತ ಅನ್ಕೋಬೇಡ್ರಿ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಕೆಲವು ಹೇಳ್ತೀನಿ, ಯಾಕಂದ್ರೆ ಒಂದೊಂದು ಕ್ವಶನ್ಸ್ ಡಿಫಿಕಲ್ಟ್ ಆಗ್ತಾವು. ಏನ್ ಅನ್ನೋದು ಹೇಳ್ತೀನಿ ನೋಡ್ರಿ. ಸೊ ಟೇಕ್ ಹಿಮ್, ಡಾಕ್ಟರ್ ಹೇಳ್ತಾರೆ, ಟೇಕ್ ಹಿಮ್ ಹೋಮ್, ಗಿವ್ ಹಿಮ್ ದ ಥಿಂಗ್ಸ್ ಹಿ ಲೈಕ್ಸ್, ಇಂಡಲ್ಜ್ ಹಿಮ್ ಅಂತ ಕೊಟ್ಟಿದ್ದಾರೆ. ಇಂಡಲ್ಜ್. ಸೊ ಆತನನ್ನ ಮನೆ ಕರ್ಕೊಂಡು ಹೋಗ್ರಿ ಮತ್ತು ಆತನಿಗೆ ಏನು ಬೇಕೋ ಆ ವಸ್ತುಗಳನ್ನು ತಂದ್ಕೊಡ್ರಿ, ಆತನಿಗೆ ಸಂತೋಷ ಪಡಿಸರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ಸ್ ನೋಡ್ರಿ, ಸಜೆಷನ್, ಅಡ್ವೈಸ್, ಆರ್ಡರ್, ರಿಕ್ವೆಸ್ಟ್. ನಾನು ಬಹಳಷ್ಟು ಸಲ ಹೇಳ್ತಿದ್ದೆ ಮುಂಚೆ ಹಳೆ ವಿಡಿಯೋದಲ್ಲಿ, ಹೆಚ್ಚು ಸಜೆಷನ್ ಅಂಡ್ ಅಡ್ವೈಸ್ ಒಂದೇ ಕಡೆ ಕೊಡೋದಿಲ್ಲ ಅಂತ ಹೇಳ್ತಿದ್ದೇವೆ, ಬಟ್ ಇಲ್ಲಿ ಕೊಟ್ಟಿದ್ದಾರಲ್ಲ. ಸೊ ಹಾಗಾದ್ರೆ ನೆಕ್ಸ್ಟ್ ನಾವು ಎಕ್ಸ್ಪೆಕ್ಟ್ ಮಾಡ್ತಿರುವಂತದ್ದು 2025 2026 ದಲ್ಲಿ ಸ್ವಲ್ಪ ಡೀಪ್ ಆದ ಕ್ವಶನ್ಸ್ ಗಳು ಬರ್ತಾವೆ ಅನ್ನೋದನ್ನ ಇಲ್ಲಿ ಇಂಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ. ಓಕೆ, ಸಜೆಷನ್ ಮತ್ತು ಅಡ್ವೈಸ್, ಆರ್ಡರ್ ಅಂತ ಆಗಲ್ಲ. ಓಕೆ, ರಿಕ್ವೆಸ್ಟ್ ಅಂದ್ರೆ ಪ್ಲೀಸ್, ಆ ರೀತಿ ವಾಕ್ಯಗಳು ಬರಬೇಕು. ಇನ್ನ ಸಜೆಷನ್ಗೂ ಅಡ್ವೈಸ್ ದಲ್ಲಿ ದ ಕರೆಕ್ಟ್ ಆನ್ಸರ್ ಈಸ್ ಅಡ್ವೈಸ್ ಇಸ್ ದ ಕರೆಕ್ಟ್ ಆನ್ಸರ್. ಅಡ್ವೈಸ್ ಕರೆಕ್ಟ್ ಆಗುತ್ತೆ. ಸರ್ ಇದ್ರ ಬಗ್ಗೆ ಸ್ವಲ್ಪ ಹೇಳಿದ್ರೆ, ಟೇಕ್ ಹಿಮ್ ಹೋಮ್, ಗಿವ್ ಹಿಮ್ ದ ಥಿಂಗ್ಸ್ ಹಿ ಲೈಕ್ಸ್ ಅಂಡ್ ಇಂಡಲ್ಜ್ ಹಿಮ್ ಅಂತಂದ್ರೆ, ಸಜೆಷನ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಕ್ಯಾನ್ ಅಂತ ಅನ್ಕೊಡ್ರಿ, ಇದು ಅಡ್ವೈಸ್ ಶುಡ್ ಅಂತ ಅನ್ಕೊಡ್ರಿ. ಅಂದ್ರೆ ಆತನಿಂದ ಆಗಲ್ಪಡುವಂತ ಕೆಲಸಗಳು ಆ ರೀತಿ ಇದ್ದರೆ, ಆಪ್ಷನ್ಸ್ ಇದ್ರೆ, ಇನ್ನು ಆಪ್ಷನ್ಸ್ ಇದ್ರೆ, ಸೊ ಸಜೆಷನ್ಸ್ ಯೂಸ್ ಮಾಡ್ರಿ. ಅಡ್ವೈಸ್ ಅಂತ ಯೂಸ್ ಮಾಡ್ಬೇಕಾದ್ರೆ ಅಲ್ಲಿ ಕಂಪಲ್ಸರಿ ಅನ್ನೋ ಮಾತಿರುತ್ತ, ಅಂತದ್ರಲ್ಲಿ ನೀವು ಅಡ್ವೈಸ್ ಅನ್ನ ಯೂಸ್ ಮಾಡ್ಬೇಕಾಗತ್ತೆ. ಸೊ ಇನ್ನೊಂದು ಸ್ವಲ್ಪ ಮಾಹಿತಿ ಹೇಳ್ತೀನಿ ಸಜೆಷನ್ ಅಂಡ್ ಅಡ್ವೈಸ್ಗೆ. ಸೊ ಸಜೆಷನ್ ಮೀನ್ಸ್ ರೆಕಮೆಂಡೇಶನ್ ಆರ್ ಐಡಿಯಾ ಅಬೌಟ್ ವಾಟ್ ಸಮ್ ಒನ್ ಕುಡ್ ಡೂ ಅನ್ನೋದನ್ನ ನೆನಪಲ್ಲಿ ಇಟ್ಕೊಡ್ರಿ. ನಾನು ಅದೇ ಅಂದೆ, ಅವರು ಏನ್ ಮಾಡ್ಲಿಕ್ಕೆ ಆಗತ್ತೆ ಅನ್ನೋದನ್ನ ಈ ರೀತಿ ಹೇಳ್ಕೊಡುವಂತ ವಾಕ್ಯಗಳು ಸಜೆಷನ್ ಆಗ್ತವೆ. ಅಥವಾ ಮೈಲ್ಡ್, ಆಪ್ಷನಲ್, ಆಪ್ಷನಲ್ ಅಂದೆ ನೋಡ್ರಿ, ಅವಕಾಶಗಳು ಇರುವಂತದ್ದು ಅಂಡ್ ಓಪನ್ ಎಂಡೆಡ್ ಸ್ಟೇಟ್ಮೆಂಟ್ಗಳು ಆಗಿರ್ತಾವೆ ಯಾವ್ದು ಸಜೆಷನ್ಸ್ ಅಲ್ಲಿ. ಅಥವಾ ಟು ಆಫರ್ ಪಾಸಿಬಿಲಿಟಿ ಆರ್ ಆಪ್ಷನ್ಸ್ಗಳು ಇರುವಂತ ವಾಕ್ಯಗಳು. ಓಕೆ, ಸೊ ಪೊಲೈಟ್ ಆಗಿರುತ್ತೆ. ಇನ್ ಅಡ್ವೈಸ್ ಅಂತಂದ್ರೆ ಇಟ್ಸ್ ಅ ಗೈಡೆನ್ಸ್ ಆರ್ ಇನ್ಸ್ಟ್ರಕ್ಷನ್ ಅಬೌಟ್ ವಾಟ್ ಸಮನ್ ಶುಡ್ ಡೂ ಅನ್ನೋದು ಬರುತ್ತೆ. ನಿಮ್ಗೆ ಇಟ್ಕೊಡಿ, ಖಂಡಿತವಾಗ್ಲು ಮಾಡಲೇಬೇಕಾಗುವಂಥದ್ದು. ಆಮೇಲೆ ಸ್ಟ್ರಾಂಗರ್, ಮೋರ್ ಸೀರಿಯಸ್, ಆಫನ್ ಬೇಸ್ಡ್ ಎಕ್ಸ್ಪೀರಿಯನ್ಸ್ ಬಹಳಷ್ಟು ಸ್ಟ್ರಾಂಗರ್ ಆಗಿತ್ತು ಕಂಪೇರ್ ಟು ಸಜೆಷನ್. ಕಂಪೇರ್ ಮಾಡಿದ್ರೆ ಅಡ್ವೈಸ್ ಬಹಳಷ್ಟು ಸ್ಟ್ರಾಂಗರ್ ಆಗಿರುತ್ತು. ಮತ್ತು ಟು ಹೆಲ್ಪ್ ಸಮನ್ ಮೇಕ್ ದ ರೈಟ್ ಡಿಸಿಷನ್ ಆರ್ ಅವಾಯ್ಡ್ ಮಿಸ್ಟೇಕ್ಸ್ ಅನ್ನೋದು ಈ ರೀತಿ ಬರುತ್ತೆ. ಸಿಂಪಲ್ ಆಗಿ ನಾನು ಏನಂದ್ರೆ ಶಾರ್ಟ್ ಕಟ್ ಆಗಿ ಕ್ಯಾನು ಮತ್ತು ಶುಡ್ ಅಂತ ಹೇಳಿ ನೋಡ್ರಿ. ಸೊ ಅದನ್ನ ನಿಮ್ದಲ್ಲಿ ಇಟ್ಕೊಡ್ರಿ. ಅಥವಾ ಆಪ್ಷನಲ್ಸ್ ಬಂದ್ರೆ ಸಜೆಷನ್ಸ್ ಹಾಕ್ರಿ. ಒಂದೇ ಅನ್ನೋದಿದ್ರೆ ಅದೇ ಫೈನಲ್ ಅನ್ನೋದಿದ್ರೆ ಅಡ್ವೈಸ್ ದಲ್ಲಿ ಹಾಕ್ರಿ. ಓಕೆ, ಸೊ ಅದಕ್ಕೆ ಹೇಳ್ತೀನಿ, ಎಷ್ಟು ನೀವು ಎಕ್ಸಾಂಪಲ್ಸ್ ನ ಬಿಡಿಸ್ತಾ ಹೋಗ್ತಾರೆ ಅಷ್ಟು ಎಕ್ಸ್ಪೀರಿಯನ್ಸ್ ಆಗುತ್ತೆ, ಅಷ್ಟು ನಾಲೆಜ್ ಗೇನ್ ಆಗುತ್ತೆ. ಓಕೆ, ಅಂಡ್ ನೆಕ್ಸ್ಟ್ ಕ್ವಶನ್, ಆನ್ ಸುಶೀಲಾ, ವಾಕ್ ಇನ್ ದ ಪಾರ್ಕ್ ಮೈಟ್ ಮೇಕ್ ಯು ಫೀಲ್ ಬೆಟರ್ ಅನ್ನೋದು. ಇಲ್ಲಿ ಸಜೆಷನ್, ರಿಕ್ವೆಸ್ಟ್, ಕಮಾಂಡ್, ಅಡ್ವೈಸ್ ಅಂತ ಮತ್ತೆ ಕೊಟ್ಟಿದ್ದಾರೆ ನೋಡ್ರಿ. ವಾಕ್ ಇನ್ ದ ಪಾರ್ಕ್ ಮೈಟ್ ಮೇಕ್ ಯು ಫೀಲ್ ಬೆಟರ್, ಬಹಳಷ್ಟು ಬ್ಯೂಟಿಫುಲ್. ಈ ಒಂದು ಮತ್ತೆ ಎರಡು ಎಕ್ಸಾಂಪಲ್ ನೋಡ್ಕೋಬೇಕು.
ನಾನು ಇಷ್ಟೊತ್ತನ ಏನ್ ಹೇಳಿದೀನಿ ಅದು ಇಲ್ಲಿ ಬಂದಿದೆ ನೋಡ್ರಿ. ನಾನು ಹೇಳಿದೆ ಆಪ್ಷನ್ಸ್ ಇದ್ರೆ ಅವ್ರಿಗೆ ಮಾಡ್ಲಿಕ್ಕೆ ಮತ್ತೆ ಬೇರೆ ಮಾಡ್ಲಿಕ್ಕೆ ಆಪ್ಷನ್ಸ್ ಅನ್ನೋ ಇದ್ರೆ ಅದಕ್ಕೆ ಸಜೆಷನ್ಸ್ ಅಲ್ಲಿ ಹಾಕ್ರಿ. ಅದನ್ನ ಬಿಟ್ಟು ಮತ್ತೇನು ಇಲ್ಲ ಅನ್ನೋದಿದ್ರೆ, ನೋ ಆಪ್ಷನ್ಸ್ ಇದ್ರೆ ಓಕೆ, ಅದನ್ನ ಅಡ್ವೈಸ್ ಅಲ್ಲಿ ಹಾಕ್ರಿ. ಈಗ ನೋಡ್ರಿ, ಅವಳಿಗೆ ಮೈಂಡ್ ಫೀಲ್ ಬೆಟರ್ ಆಗ್ಲಿಕ್ಕೆ ಒಂದು ಸಜೆಷನ್ ಆಗಿರ್ಬೋದಲ್ಲ, ವಾಕ್ ಮಾಡೋದು ಪಾರ್ಕ್ದಲ್ಲಿ. ಅದನ್ನ ಬಿಟ್ಟು ಮತ್ತೆ ಬೇರೆನೂ ಇದ್ದಿರ್ಬೋದಲ್ಲ. ಶಿ ಕ್ಯಾನ್ ಡೂ ಮೆಡಿಟೇಷನ್, ಆ ರೀತಿ ಮಾಡ್ಬೋದಲ್ಲ. ಸೊ ಆಪ್ಷನ್ಸ್ ಇದ್ದಕ್ಕಾರ ಸಜೆಷನ್ ರೈಟ್ ಆಗತ್ತಾ ಅನ್ಲಿಕ್ಕೆ ಇಟ್ಸ್ ಅ ಬೆಸ್ಟ್ ಎಕ್ಸಾಂಪಲ್. ಓಕೆ, ಸಜೆಷನ್ ಇಸ್ ದ ರೈಟ್ ಆನ್ಸರ್. ಸೊ 1 ಮತ್ತು 2 ಎಕ್ಸಾಂಪಲ್ ಇನ್ನೂ ಚೆನ್ನಾಗಿ ನೋಡ್ಕೊಡಿರಿ ಸ್ಟೂಡೆಂಟ್ಸ್, ಬಹಳಷ್ಟು ಹೆಲ್ಪ್ಫುಲ್ ಆಗಿದ್ದಾವೆ. ನಾಳೆ 1 ಮಾರ್ಕ್ಸ್ ಕೂಡ ನಿಮ್ದು ಮಿಸ್ ಆಗೋದಿಲ್ಲ. ಓಕೆ, ರೈಟ್. ಸೊ ವೈ ಡೋಂಟ್ ಯು ಕನ್ಸಲ್ಟ್ ಅನ್ ಎಕ್ಸ್ಪರ್ಟ್ ಡಾಕ್ಟರ್ ಅಂತ ಹೇಳಿ ವಿಜಯ್ ಕೇಳ್ತಾರೆ. ಎಕ್ಸ್ಪರ್ಟ್ ಡಾಕ್ಟರ್ ಯಾಕೆ ಕನ್ಸಲ್ಟ್ ಮಾಡ್ಕೋಬಾರ್ದು ಅಂತೇಳಿ. ಹಾಗಾದ್ರೆ ಗಿವಿಂಗ್ ಸಜೆಷನ್, ಆಸ್ಕಿಂಗ್ ಪರ್ಮಿಷನ್, ಆಫರಿಂಗ್ ಹೆಲ್ಪ್, ಗಿವಿಂಗ್ ಆರ್ಡರ್. ಓಕೆ, ಆಫರಿಂಗ್ ಹೆಲ್ಪ್ ಅಂದ್ರೆ ಸಹಾಯವನ್ನ ನೀಡೋದು, ಇಲ್ಲ ಆರ್ಡರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆಸ್ಕಿಂಗ್ ಪರ್ಮಿಷನ್ ರಾಂಗ್ ಆಗುತ್ತಾ, ಗಿವಿಂಗ್ ಸಜೆಷನ್ ಇಸ್ ದ ರೈಟ್ ಆನ್ಸರ್. ಓಕೆ, ಇಲ್ಲಿ ಆಪ್ಷನ್ಸ್ ಇರುವಂತದ್ದು. ಸುಧಾ ಹೇಳ್ತಾರೆ ಕಮ್ ಐ ವಿಲ್ ಡ್ರಾಪ್ ಯು ಅಂತ ಹೇಳ್ತಾರೆ. ನಾ ಡ್ರಾಪ್ ಮಾಡ್ತೇನೆ ಅಂತ ಹೇಳ್ತಾರೆ. ರಿಕ್ವೆಸ್ಟಿಂಗ್, ಆಫರಿಂಗ್ ಹೆಲ್ಪ್, ಗಿವಿಂಗ್ ಆರ್ಡರ್, ವಾರ್ನಿಂಗ್. ಸೊ ರಿಕ್ವೆಸ್ಟಿಂಗ್ ಅಂದ್ರೆ ರಿಕ್ವೆಸ್ಟ್ ಪ್ಲೀಸ್ ಅನ್ನೋದು ಹೆಚ್ಚು ಬರುತ್ತಾ. ಆಫರಿಂಗ್ ಹೆಲ್ಪ್ ಅಂದ್ರೆ ಹೆಲ್ಪ್ ನೀಡೋದು. ಗಿವಿಂಗ್ ಆರ್ಡರ್ ಅಂದ್ರೆ ಆಜ್ಞೆಯನ್ನ ನೀಡೋದು. ಸೊ ವಾರ್ನಿಂಗ್ ಅಂದ್ರೆ ಆಜ್ಞೆ, ವಾರ್ನ್ ಮಾಡೋದು. ಸೊ ಹಾಗಾದ್ರೆ ಇಲ್ಲಿ ಆಫರಿಂಗ್ ಹೆಲ್ಪ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕರೆಕ್ಟ್ ವರ್ಡ್ಸ್ ನ ಫಿಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಇಫ್ ಕ್ಲಾಸ್ ಬಗ್ಗೆ ವಾಕ್ಯಗಳಿದ್ದಾವೆ. ಇಫ್ ಯು ಹ್ಯಾಡ್ ಟೋಲ್ಡ್ ಮೀ ಅರ್ಲಿಯರ್ ಐ ಡ್ಯಾಸ್ ಅಟೆಂಡೆಡ್ ಅಂತ. ಇಲ್ಲಿ ಇಫ್ ಬಂದು ಹ್ಯಾಡ್ ಬಂದ್ರೆ ಖಂಡಿತವಾಗ್ಲೂ ಹೆಚ್ಚು ಉಡ್ಯಾವ್ ಕರೆಕ್ಟ್ ಆಗುತ್ತೆ. ಉಡ್ಯಾವನ್ನ ಫಿಲ್ ಮಾಡ್ರಿ. ನೀವು ನನ್ನ ಮುಂಚೆನೆ ಹೇಳಿದ್ರೆ ನಾನು ಕೂಡ ಅಟೆಂಡ್ ಮಾಡಿರ್ತಿದ್ದೆ ಅನ್ನೋ ಮಾತಾಗತ್ತಾ. ಉಡ್ಯಾವನ್ನ ಫಿಲ್ ಮಾಡ್ರಿ. ಸೊ ಉಡ್ಯಾವನ್ನ ಫಿಲ್ ಮಾಡಿ ಅಲ್ಲಿ ಸಿಎಂ ಅಂತ ಹೇಳ್ತೀನಿ. ನಾನು ಇದಕ್ಕೆ ಒಂದು ಶಾರ್ಟ್ಕಟ್ ಮತ್ತೆ ಹೇಳ್ತೀನಿ. ಇಫ್ ಸ್ಟೇಟ್ಮೆಂಟ್ ಅಲ್ಲಿ V1 ಇದ್ರೆ, ಮೇನ್ ವರ್ಡ್ V1 ಇದ್ರೆ ವಿಲ್ ಫಿಲ್ ಮಾಡ್ರಿ. V2 ಇದ್ರೆ ವುಡ್ ಫಿಲ್ ಮಾಡ್ರಿ. V3 ಇದ್ರೆ ಉಡ್ಯಾವನ್ನ ಫಿಲ್ ಮಾಡ್ರಿ ಅನ್ನೋದು ಕಾಮನ್ ಫಾರ್ಮುಲಾ. ಇದು ನಮ್ದಲ್ಲಿ ಇಟ್ಕೊಡ್ರಿ. ಮತ್ತೊಮ್ಮೆ ಹೇಳ್ತಿದ್ದೀನಿ. ಸೊ ಈ ಸ್ಟೇಟ್ಮೆಂಟ್ ಅಲ್ಲಿ, ಇಫ್ ಸ್ಟೇಟ್ಮೆಂಟ್ ಅಲ್ಲಿ ಈ ಮೇನ್ ವರ್ಬ್ ಇದೆಯಲ್ಲ, ಸೊ ಇದು V1 ಇದ್ರೆ ವಿಲ್, ಮುಂದೆ ವಿಲ್ ಬರಬೇಕು. V2 ಇದ್ರೆ ವುಡ್ ಅಂಡ್ V3 ಇದ್ರೆ ವುಡ್ ಹ್ಯಾವ್ ಬರಬೇಕು. ಸೊ ಇಷ್ಟಕ್ಕೆ ನಾವು ಸ್ಟಾಪ್ ಮಾಡಲ್ಲ. ಸೆಕೆಂಡ್ ಸ್ಟೆಪ್ ಇಸ್ ದೇರ್, ದಟ್ಸ್ ದ ಸಿಎಂ ಅಂತ ಹೇಳ್ತೀನಿ. ಸಿಎಂ ಮೀನ್ಸ್ ಚೆಕ್ ದ ಮೀನಿಂಗ್. ಇದನ್ನ ಫಿಲ್ ಮಾಡ್ರಿ, ಮೀನಿಂಗ್ ಅನ್ನ ಚೆಕ್ ಮಾಡ್ಕೊಡ್ರಿ ವಾಕ್ಯದಲ್ಲಿ. ಅದು ಕರೆಕ್ಟ್ ಆಗ್ತೈತೆ ಅಂದ್ರೆ ಓಕೆ, ಅಲ್ಲಿಗೆ ಮುಗೀತು. ಓಕೆ, ಅದಾಗ ನಾನು ಹೇಳ್ತೀನಿ ಇಫ್ ಯು ಹ್ಯಾಡ್ ಟೋಲ್ಡ್ ಮೀ ಅರ್ಲಿಯರ್, ಇಲ್ಲಿ ಹ್ಯಾಡ್ ಬಂದಿದ್ದ ಉಡವನ್ನ ಫಿಲ್ ಮಾಡ್ತೀನಿ. ಆದ್ರೆ ಉಡಾಂಟೋದು ಇದ್ರೆ ಅದನ್ನ ವಿಚಾರ ಮಾಡ್ಬೇಕಾಯ್ತು. ಇಲ್ಲೇನಿಲ್ಲ, ಉಡಾವ್ ಇಸ್ ದ ರೈಟ್ ಆನ್ಸರ್. ಅದರ್ವೈಸ್ ಐ ಡ್ಯಾಸ್ ಗಾನ್ ಟು ಹರ್ ಹೌಸ್ ಅಂತಿದೆ. ಇಲ್ಲಿ ಹಾವ್ ಇದೆ, ಹಾವ್ ಈ ರೀತಿ ಬರಲ್ಲ. ಉಡ್ಯಾವ್ ಇದೆ, ಹ್ಯಾಡ್ ಇದೆ, ಈ ರೀತಿ ಬರಲ್ಲ. ವಿಲ್ಯಾವ್ ಅಂತ ಬರೋದೇ ಇಲ್ಲ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮುಗೀತು. ಅಂಡ್ ಅದರ್ವೈಸ್ ಐ ಡ್ಯಾಸ್ ಗಾನ್ ಟು ಸೇಮ್ ರಿಪೀಟೆಡ್. ನೋ, ಓಕೆ. ಅಂಡ್ ಇವಾಗಿತ್ತು ಕ್ವಶನ್ ಟ್ಯಾಗ್ ಬಗ್ಗೆ, ಲ್ಯಾಂಗ್ವೇಜ್ ಫಂಕ್ಷನ್ಸ್ ಬಗ್ಗೆ ಮತ್ತು ಇಫ್ ಕ್ಲಾಸ್ ಬಗ್ಗೆ ಕಂಪ್ಲೀಟ್ ಏನ್ ಗ್ರಾಮರ್ ಟಾಪಿಕ್ಸ್ ಇದ್ದು ನಮ್ಮ ಕಲರ್ಸ್ ಆಫ್ ಕನ್ಸಲ್ಟ್ ಲೆಸನ್ ಅಲ್ಲಿ ಯೂನಿಟ್ ನಂಬರ್ 5 ಅಲ್ಲಿ ಇದ್ದು ಡಿಸ್ಕಷನ್ ಮಾಡಿದ್ದೀನಿ. ನೆಕ್ಸ್ಟ್ ನಾನು ಕ್ವಶನ್ ಆನ್ಸರ್ ಡಿಸ್ಕಷನ್ ಮಾಡ್ತೀನಿ. ಲೆಟರ್ ರೈಟಿಂಗ್ ಡಿಸ್ಕಷನ್ ಮಾಡ್ಬೇಕಾಗತ್ತಾ. ಸೊ ಅದ್ರಲ್ಲಿ ಏನೇನು ಕೊಡಿದೋ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಡಿಸ್ಕಷನ್ ಮಾಡೋಣ. ಡೈಲಿ ಮಾಡ್ತಾ ಹೋಗೋಣ. 1, 2, 3 ವಿಡಿಯೋ ಅಂತ ಈ ರೀತಿ ಹೆಸರು ಕೊಡೋಣ. ಓಕೆ, ಅಥವಾ 5/1 ಅಂತ ಹೆಸರು ಕೊಡೋಣ ಇದಕ್ಕೆ. ಓಕೆ, ರೈಟ್. ಇಲ್ಲಿಗೆ ನಮ್ಮ ವಿಡಿಯೋ ಮುಗಿಸ್ತೀನಿ. ನಮ್ಮ ವಿಡಿಯೋ ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗ್ತಾರೆ ಅಂತ ಅನ್ಕೊಂಡಿದ್ದೀನಿ. ಮತ್ತು ಸಬ್ಸ್ಕ್ರೈಬ್ ಆದ ನಂತರ ನೋಟಿಫಿಕೇಶನ್ ಆಲ್ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಯಾಕಂದ್ರೆ ನಾನು ಯಾವಾಗಲೇ ಯಾವುದೇ ವಿಡಿಯೋ ಮಾಡೋದು ನಿಮಗೆ ತಪ್ತಾ ಇರ್ತವೆ ಆಟೋಮೆಟಿಕ್ ನೋಟಿಫಿಕೇಶನ್ ಮೂಲಕ. ಯಾಕಂದ್ರೆ ಒಮ್ಮೆ ಲೇಟ್ ಆಗಿ ವಿಡಿಯೋ ಮಾಡ್ತಿರ್ತೀನಿ, ಅದನ್ನು ಕೂಡ ನಿಮ್ ನೋಟಿಫಿಕೇಶನ್ ಮೂಲಕ ತಪ್ತಾ ಇರ್ತವೆ. ಓಕೆ, ಎಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.